ಆಕಾಶವಾಣಿ ಧಾರವಾಡ. ಇದೇ 22ರಿಂದ 25ರವರೆಗೂ ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ನಡೆಯಲಿರುವ ನಿರ್ದಿಗಂತ ಉತ್ಸವ 2025 ಈ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ನಟ ನಿರ್ದೇಶಕ ಪ್ರಕಾಶ್ ರಾಜ್ ಹಾಗೂ ಪ್ರಕಾಶ್ ಗರುಡ ಅವರು. ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ್. ಕೇಳಿ ನಿರ್ದಿಗಂತ ಉತ್ಸವ 2025. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತ ನಮ್ಮ ಜೊತೆಗೆ ಸಿನಿಮಾ ರಂಗದ ದಿಗ್ಗಜರಿದ್ದಾರೆ ಪ್ರಕಾಶ್ ರಾಯ್ ಅವರು. ಅವರು ಮೇರು ನಟರು, ನಟನೆಗೆ ಒಂದು ಹೊಸ ಅರ್ಥವನ್ನು ತಂದುಕೊಟ್ಟಂತವರು. ನಾಯಕ ನಟರೇ ಆಗಲಿ, ಪೋಷಕ ನಟರೇ ಆಗಲಿ, ತಮ್ಮದೇ ಆದ ಛಾಪನ್ನ ಮೂಡಿಸಿದಂತವರು. ಕೆಂಪೇಗೌಡದ ಸಿನಿಮಾದ ಡೈಲಾಗ್ಗಳನ್ನ ಇದು ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಹಾಗೇನೆ ನಾನು ಮತ್ತು ನನ್ನ ಕನಸು ಅಂತ ಹೇಳಿ ಅವ್ರು ಮಾಡಿದ ಸಿನಿಮಾ, ತಾವೇ ಮಾಡಿದಂತ ಪ್ರೀತಿಯಿಂದ ಮಾಡಿದ ಸಿನಿಮಾ ಇವತ್ತು ಹೆಣ್ಮಕ್ಳು ಧೈರ್ಯವಾಗಿ ಐ ಲವ್ ಯು ಪಾ ಅಂತ ಹೇಳೋ ಮಟ್ಟಿಗೆ ಆ ಒಂದು ಪ್ರೀತಿಯನ್ನ ಬೆಳೆಸಿದಂತ ಪ್ರಕಾಶ್ ರಾಯ್ ಅವರು ಬಹುಭಾಷಾ ನಟರು ಮತ್ತೆ ನಾಡಿನಾದ್ಯಂತ ಅಷ್ಟೇ ಅಲ್ಲದೆ ದೇಶಾದ್ಯಂತ ತಮ್ಮ ಛಾಪನ್ನ ಮೂಡಿಸಿದಂತವರು. ತಮ್ಮ ವಿಶಿಷ್ಟ ನಟನೆಯಿಂದ ಹಾಗೆಯೇ ತಮ್ಮ ವಿಶಿಷ್ಟ ವಿಚಾರಧಾರೆಗಳಿಂದ ಕೂಡ ಅವರು ಜನರ ಗಮನವನ್ನು ಸೆಳೆದಂತವರು. ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು, ವಿಷ್ಣುವರ್ಧನ್ ಆಗಿರಬಹುದು, ಎಲ್ಲರ ಜೊತೆಗೆ ಒಂದು ಪ್ರೀತಿಯ ಒಡನಾಟ ಇಟ್ಕೊಂಡಂತವರು. ಅವರು ನಮ್ಮ ಆಕಾಶವಾಣಿ ಸ್ಟುಡಿಯೋಕ್ಕೆ ಬಂದಿರೋದು ನಮ್ಮ ಸೌಭಾಗ್ಯ. ಪ್ರಕಾಶ್ ರಾಯ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಧಾರವಾಡದಲ್ಲಿ ಆಕಾಶವಾಣಿಯ ಮೂಲಕ ನಿಮ್ ಜೊತೆ ಮಾತಾಡೋದು ಬಹಳ ಸಂತೋಷ ಆಗ್ತಾ ಇದೆ. ಪ್ರಕಾಶ್ ರಾಯ್ ಅವರೇ, ತಮ್ಮ ಒಂದು ನಟನಾ ಚಾತುರ್ಯ ನಮ್ಮೆಲ್ಲರನ್ನ ಮಂತ್ರಮುಗ್ಧನಾಗಿಸಿದೆ. ತಮ್ಮ ಒಂದು ದೀರ್ಘವಾದ ಅನುಭವದ ಹಿನ್ನೆಲೆಯೊಳಗೆ ಹೇಗೆ ನಟನೆ ಅನ್ನೋದು, ನಾಟಕ ಅನ್ನೋದು ಒಂದು ಕೇಳುಗರ ಮನಸ್ಸನ್ನ, ಪ್ರೇಕ್ಷಕರ ಮನಸ್ಸನ್ನು ಸೂರುಗೊಳ್ಳಲಿಕ್ಕೆ ನೀವಂತೂ ಅದರೊಳಗೆ ಮುಳುಗಿ ಹೋಗ್ಬಿಡ್ತಾರೆ. ಕಲೆಯೊಳಗೆ ನೀವು ಮುಳುಗಿ ಹೋದರೆ ನಿಮಗೆ ಹೊರಗಿನ ಪ್ರಪಂಚದ ಅರಿವು ಇರುವುದಿಲ್ಲ. ಅಷ್ಟು ಸಹಜವಾಗಿ ನೀವು ನಟನೆಯನ್ನು ಮಾಡ್ತೀರಿ. ಈ ಒಂದು ತಮ್ಮ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚ್ಕೋಬಹುದಾ? ಏನು ತಮ್ಮ ಈ ಒಂದು ಶ್ರೀಮಂತ ಅನುಭವದ ಒಂದು ರೋಚಕ ಕತೆ? ನಾನು ನಟನಾಗಲು ಹೊರಟವನಲ್ಲ, ಬದುಕು ಹುಡ್ಕೊಂಡು ಹೊರಟವನು. ಕಾಲೇಜಿನ ದಿನಗಳಲ್ಲಿ, ಶಾಲಾ ದಿನಗಳಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಚರ್ಚಾ ಸ್ಪರ್ಧೆಗಳು, ರಂಗಭೂಮಿ, ನಾಟಕ, ಕನ್ನಡದ ಮೇಷ್ಟ್ರು, ಕಾವ್ಯದ ಬಗ್ಗೆ ಹೇಳ್ತಿದ್ದ ಪಾಠ. ಮೊದಲಿಗದು ವೃತ್ತಿಯನ್ನು ಹುಡ್ಕೋಬೇಕು, ಬದುಕನ್ನು ಕಂಡುಕೊಳ್ಬೇಕು. 70ರ ದಶಕ, 80ರ ದಶಕ. ಆ ನಂತರ ರಂಗಭೂಮಿಗೆ ಬಂದ ಮೇಲೆ ನಟನಾಗೋದಕ್ಕಿಂತ ಅದು ಒಂದು ಕೆಲವು ಸೂಕ್ಷ್ಮತೆಗಳನ್ನ, ಒಂದು ಗ್ರಹಿಕೆಯನ್ನ ಕಲಿಸ್ತಾ ಹೋಯ್ತು. ಒಂದು ರಂಗಭೂಮಿಯ ಮೂಲಕ ನನಗೆ ತೆರೆದುಕೊಂಡಂತಹ ಸಾಹಿತ್ಯದ ಪ್ರಪಂಚ ಇರಬಹುದು, ಕಾವ್ಯದ ಪ್ರಪಂಚ ಇರಬಹುದು, ನಾಟಕದ ಪ್ರಪಂಚ ಇರಬಹುದು, ಆಲೋಚನಾ ಲಹರಿಯ ಪ್ರಪಂಚ ಇರಬಹುದು. ಹಾಗಾಗಿ ನಾನು ನಟ ಅನ್ನೋದಕ್ಕಿಂತ ಒಂದು ರಂಗಭೂಮಿ, ಒಂದು ಸಾಹಿತ್ಯ, ಒಬ್ಬ ವ್ಯಕ್ತಿಯಾಗಿ ನನ್ನನ್ನು ಹೆಂಗ್ ಬೆಳೆಸ್ತಾ ಹೋಯ್ತು ಅಂತ. ಅದು ಆಯಾ ಕಾಲಘಟ್ಟಗಳಲ್ಲಿ ಆ ಬೆಳವಣಿಗೆ, ಆಯಾ ಪಾತ್ರಗಳು ಬಂದಾಗ, ಆಯಾ ನಿರ್ದೇಶಕರು ಬಂದಾಗ, ಆಯಾ ಕಾಲಕ್ಕೆ ಅದು ಹುಟ್ಟಿನಿಂದ ಯಾರು ನಟರಾವ್ ಇನ್ಯಾರು ಶ್ರೇಷ್ಠರಾಗೋದಿಲ್ಲ. ಇವಾಗಷ್ಟೇ ನೋಡ್ತಾ ಇದ್ದೆ ನಾನು, ನಮ್ಮ ನಿರ್ದಿಗತ ನಾಟಕೋತ್ಸವದ ಹೊರಗಡೆ ಬ್ಯಾನರ್ ಬರೀತಿದ್ರು. ಅದು ಬಹಳ ಒಳ್ಳೆ ಮಾತಿದೆ ಯಶವಂತ್ ಚಿತ್ತಾಲ್ರದ್ದು. ನಾವು ಮನುಷ್ಯರಾಗಿ ಹುಟ್ಟಲಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ ಅಲ್ವೇ? ಎಲ್ಲರೂ ಮನುಷ್ಯರಾಗಲು ಹುಟ್ಟಿರೋದು. ಹಾಗೆ ನಟನಾಗಲು ಹುಟ್ಟಿದ್ದಲ್ಲ, ಅದು ನಟನೆಯ ಮೂಲಕ ಗ್ರಹಿಕೆಯನ್ನು ಬೆಳೆಸ್ತಾ ಒಂದು ಒಳ್ಳೆಯ ಮನುಷ್ಯನಾಗಲಿಕ್ಕೆ ಸಾಧ್ಯತೆ ಇದೆ. ಅದು ರಂಗಭೂಮಿಯ, ಸಾಹಿತ್ಯದ, ಕಲೆಯ ಶಕ್ತಿ ಅಂತ ನಾನು ಅನ್ಕೊಳ್ತೇನೆ. ಪ್ರಕಾಶ್ ರಾಯ್ ಅವರೇ, ಕನ್ನಡದ ಸಿನಿಮಾಗಳ ಜೊತೆಗೆ ತಮ್ಮನ್ನು ಗುರುತಿಸಿಕೊಂಡಂತವರು ನಾಯಕ ನಟರು ಡಾಕ್ಟರ್ ರಾಜ್ಕುಮಾರ್ ಇರಬಹುದು, ವಿಷ್ಣುವರ್ಧನ್ ಇರಬಹುದು, ಉಪೇಂದ್ರ ಇರಬಹುದು, ನಮ್ಮ ಸುದೀಪ್ ಜೊತೆಗೆ ಬಹಳ ಒಂದು ಪ್ರೀತಿಯಿಂದ ನೀವು ಜೊತೆಯಾಗಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಿ. ನಮ್ಮ ಕನ್ನಡ ನಾಯಕ ನಟರ ಬಗ್ಗೆ, ಕನ್ನಡ ಒಂದು ಸಿನಿಮಾ ಉದ್ಯಮದ ಬಗ್ಗೆ ಒಂದೆರಡು ಪ್ರೀತಿಯ ಮಾತುಗಳನ್ನು ಹೇಳ್ಬೋದಾ? ಪ್ರೀತಿಯ ಮಾತುಗಳು ಆಯಾ ಕಾಲದ ಪ್ರೇಕ್ಷಕರನ್ನೇ ಅದು ಹೇಳ್ತಾ ಹೋಗುತ್ತೆ. ಬಂಗಾರದ ಮನುಷ್ಯ ಆ ತರದ ಸಿನಿಮಾಗಳಿದ್ದಾಗ ಹೇಗೆ, ಭಕ್ತ ಕುಂಬಾರಂತ ಸಿನಿಮಾಗಳು, ರಾಜ್ಕುಮಾರ್ ಅವರು ಪ್ರತಿಯೊಬ್ಬ ಕಲಾವಿದ ಬೆಳೆಯೋದು ಜನರಿಂದ, ಜನರ ಪ್ರೀತಿಯಿಂದ ಮತ್ತು ಅವನು ಉಳಿಸಿಕೊಳ್ಳುವ ನಂಬಿಕೆಯಿಂದ. ಆ ನಿಟ್ಟಿನಲ್ಲಿ ನೋಡಿದಾಗ ರಾಜ್ಕುಮಾರ್ ಅವರು ಇರಬಹುದು, ವಿಷ್ಣುವರ್ಧನ್ ಇರಬಹುದು, ಅಂಬರೀಶ್ ಅವರು ಇರಬಹುದು, ಶಂಕರ್ನಾಗಿರಬಹುದು, ಅವರು ಬೆಳೆಸಿಕೊಂಡಂತಹ ಒಂದು ಸಂಬಂಧ ಏನಿದೆ ಪ್ರೇಕ್ಷಕರ ಜೊತೆ ಸಿನಿಮಾದ ಮೂಲಕ, ಕಲೆಯ ಮೂಲಕ, ಅದು ಬಹಳ ದೊಡ್ಡದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸುದೀಪ್ ರವರಿಗೂ ಕೂಡ ಅವರವರ ಬೆಳೆಸ್ಕೊಳ್ತಾ ಹೋಗ್ತಿದ್ದಾರೆ. ಸಿನಿಮಾ ಬದಲಾಗ್ತಾ ಇದೆ, ಅಭಿರುಚಿ ಬದಲಾಗ್ತಾ ಇದೆ, ಹಾಗೆ ನಮ್ಮ ಸಿನಿಮಾಗಳು ಬದಲಾಗ್ತಾ ಇವೆ. ನಿಮಗೆ ಗೊತ್ತಾಗುತ್ತೆ ಒಂದು ವ್ಯಕ್ತಿತ್ವಗಳು ಹೇಗಿದ್ರು ಈಗ ಅಷ್ಟು ದೊಡ್ಡ ವ್ಯಕ್ತಿತ್ವಗಳು ಯಾಕಿಲ್ಲ ಅನ್ನೋದು ನಮಗೆ ಕಾಣಿಸ್ತಾ ಹೋಗುತ್ತೆ. ಪ್ರಕಾಶ್ ರಾಜ್ ಅವರೇ, ಉತ್ತರ ಕರ್ನಾಟಕ ಸಾಂಸ್ಕೃತಿಕ ಒಂದು ರಾಜಧಾನಿ ಅಂತಾನೆ ಹೇಳ್ಬಹುದು ನಮ್ಮ ಧಾರವಾಡ. ಆಕಾಶವಾಣಿ ಧಾರವಾಡ ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದೆ. ಉತ್ತರ ಕರ್ನಾಟಕದ ಜನಸಂಸ್ಕೃತಿ ಇರಬಹುದು, ಉತ್ತರ ಕರ್ನಾಟಕದ ಒಂದು ನಾಟಕ ಪರಂಪರೆ ಇರಬಹುದು, ಸಾಹಿತ್ಯಿಕ ಪರಂಪರೆ ಇರಬಹುದು, ಸಂಗೀತ ಪರಂಪರೆ ಇರಬಹುದು, ಇದನ್ನು ಬಹಳ ವಿಸ್ತೃತವಾಗಿ ಜನಮಾನಸಕ್ಕೆ ಮುಟ್ಟಿಸಿದ್ದು ಆಕಾಶವಾಣಿ ಧಾರವಾಡ. ತಾವು ನಮ್ಮ ಈ ಆಕಾಶವಾಣಿ ಧಾರವಾಡದ ಸ್ಟುಡಿಯೋದಲ್ಲಿ ಇದ್ದೀರಿ, ನಮ್ಗೆ ಬಹಳ ಸಂತೋಷ. ತಮ್ಮ ಒಂದು ನಾಯಕತ್ವದೊಳಗ ನಿರ್ದಿಗಂತ ಉತ್ಸವ ಅಂತ ಹೇಳಿ ಧಾರವಾಡದೊಳಗೆ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದೀರಿ. ಉತ್ತರ ಕರ್ನಾಟಕದ ಹೃದಯಂಗಮವಾದ ವಾತಾವರಣ, ಹೃದಯದಿಂದ
ಮಾತಾಡುವಂತಹ ನಮ್ಮ ಪ್ರೇಕ್ಷಕರು, ನಮ್ಮ ಶ್ರೋತೃಗಳು ಬಹಳ ಇಂತಹ ಕಾರ್ಯಕ್ರಮಗಳನ್ನು, ನಾಟಕ ಆಗಿರ್ಬೋದು, ಯಾಕಂದ್ರೆ ಇವತ್ತು ನಮ್ಮ ಜೀವನವನ್ನು ಬದಲಿ ಮಾಡೋದು ನಾಟಕ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಆ ಒಂದು ಅಭಿರುಚಿ ನಮ್ಮಲ್ಲಿ ಇದ್ದಾಗಲೇನೆ ನಾವು ಮನುಷ್ಯತ್ವ ನಮ್ಮಲ್ಲಿ ಎದ್ದು ಕಾಣ್ತದೆ. ಇದೊಂದು ಮಾಡ್ತಾ ಇರೋದು ಬಹಳ ನಿಜವಾಗಿ ಕೂಡ ಸ್ವಾಗತಾರ್ಹ ವಿಚಾರ. ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ನಿರ್ದಿಗಂತ ಉತ್ಸವ ಏನು ತಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಅದ್ರ ಬಗ್ಗೆ ವಿಸ್ತೃತವಾಗಿ. ನಿರ್ದಿಗಂತ ನಾಟಕೋತ್ಸವ ಅದು ಗರುಡರಿದ್ದಾರೆ, ಗರುಡರ ಒಂದು ಬಹಳ ದೊಡ್ಡ ಸಹಕಾರದಿಂದ ಅದು ನಡೀತಾ ಇದೆ. ನಾನು ಇಲ್ಲಿಯವನೇನ್ರಿ, ನಮ್ಮ ಅವ್ವ ಇಲ್ಲಿ ಗದಗಿನಕ್ಕಿ. ಹೌದ್ರಿ, ಬಹಳ ಸಂತೋಷ. ಉತ್ತರ ಕರ್ನಾಟಕ ಭಾಷೆ ಮನೆಯವರೆಲ್ಲ ಅದಾರ ಇಲ್ಲಿ ಧಾರವಾಡದಾಗ, ಹುಬ್ಳಿಯಾಗ, ಕೊಪ್ಪಳದಾಗ, ಹರಿಹರದಾಗ. ನಮ್ಮ ಅವ್ವ ಗದಗಿನಕ್ಕಿ, ನಾ ಹುಟ್ಟಿ ಬೆಳೆದದ್ದು ಬೆಂಗಳೂರು. ಈಗಾಗಲೇ ನಿರ್ದಿಗಂತ ಮೂಲಕ ನೀವು ಏನು ರಂಗಭೂಮಿಯ ಒಂದು ದೊಡ್ಡ ಒಂದು ಸೇವೆ ಅಥವಾ ಅದನ್ನ ವ್ಯಾಪ್ತಿಯನ್ನು ಹಿಗ್ಗಿಸ್ಲಿಕ್ಕೆ ಬಂದಿದ್ದೀರಲ್ಲ, ಅದ್ರ ಜೊತೆಗೆ ನಮ್ಮನ್ನು ಅರ್ಥ ಮಾಡ್ಕೋತಾ ಇದೆ, ಕಲಾವಿದರಾಗಿ ನಮ್ಮನ್ನು ಅರ್ಥ ಮಾಡೋದು, ಸಮಾಜನ ಅರ್ಥ ಮಾಡ್ಕೊಳ್ಳೋದು, ಕಲಾವಿದರನ್ನ ಅರ್ಥ ಮಾಡ್ಕೊಳ್ಳೋದು, ಒಟ್ಟು ನಮ್ಮ ಸಂಸ್ಕೃತಿಗೆ ನಮ್ಮ ಸಮಾಜನ ಅರ್ಥ ಮಾಡ್ಕೊಳ್ಳೋದು, ಆ ಹೆಜ್ಜೆ ಬಹಳ ಮಹತ್ವದ್ದು. ಸೊ ಈಗಾಗಲೇ 2 ನಿರ್ದಿಗಂತ ಉತ್ಸವ ನೀವು ಮಾಡಿದ್ರೆ, ಒಂದು ಚಿಕ್ಕಮಗಳೂರು, ಇನ್ನೊಂದು ಮಂಗಳೂರಿನಲ್ಲಿ. ಧಾರವಾಡದಲ್ಲಿ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ಸಂಗತಿ. ಅದರ ಬಗ್ಗೆ ಒಂಚೂರು ಹೇಳಬಹುದು. ನಿರ್ದಿಗಂತ ಉತ್ಸವ ನೋಡಿ, ಒಂದು ಸಮಾಜದ ಒಂದು ಬದುಕಿನ ಆರೋಗ್ಯವನ್ನ ನಾವು ಅಲ್ಲಿಯ ಕಲೆಯಿಂದನೇ ನೋಡಬಹುದು. ನಾವು ಹಾಗೆ ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಕಲೆ ಇರಬಹುದು, ಇಲ್ಲಿಯ ಒಂದು ಅನನ್ಯತೆ ಏನಿದೆ, ಇಲ್ಲಿ ಬಂದಂತಹ ದೊಡ್ಡ ದೊಡ್ಡ ಪ್ರತಿಭೆಗಳೇನಿದೆ, ಇಲ್ಲಿ ಬಂದಂತಹ ಫೋಕ್ಲೋರ್ಗಳೇನಿದೆ, ಜನಪದ ಏನಿದೆ, ಇಲ್ಲಿಯ ಕಾವ್ಯ ಏನಿದೆ, ಇಲ್ಲಿಯ ನಾಟಕಗಳೇನಿದೆ, ಇಲ್ಲಿಯ ಸಂಗೀತ ಏನಿದೆ, ಬಹಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನ ಗಂಡು ಭಾಷೆ, ಉತ್ತರ ಕರ್ನಾಟಕದ ಭಾಷೆ ಕೊಟ್ಟಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಸಿನಿಮಾ ಬೇರೆ ಬೇರೆ ಇದರಿಂದ ಮತ್ತು ರಂಗಭೂಮಿಯಲ್ಲಿ ಕೆಲಸ ಮಾಡೋರಿಗೆ ಇದರಲ್ಲಿ ಬದುಕನ್ನ ಹೆಂಗೆ ಹುಡುಕೊಳ್ಳೋದು ಅನ್ನೋ ಒಂದು ಅಸಂತೃಪ್ತಿಯೂ ಇದೆ ಮತ್ತು ಒಂದು ಹತಾಶೆಯೂ ಇದೆ. ಆ ನಿಟ್ಟಿನಲ್ಲಿ ನಿರ್ದಿಗಂತ ಅದರಲ್ಲಿ ಒಂದು ಹೊಸ ಚೈತನ್ಯವನ್ನ, ಯಾಕಂದ್ರೆ ಹೊಸದಾಗೇನು ಹುಟ್ಟಿಸೋದೇನು ಬೇಕಾಗಿಲ್ಲ, ಇಲ್ಲಿರುವ ಅದಮ್ಯ ಪ್ರತಿಭೆ ಏನಿದೆ ಅದಕ್ಕೊಂದು ಪರಿಸ್ಥಿತಿಯನ್ನು ಉಂಟು ಮಾಡಬೇಕಷ್ಟೇ, ಒಂದು ಅವಕಾಶವನ್ನ, ಒಂದು ವೇದಿಕೆಯನ್ನ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲಾ ಉತ್ತರ ಕರ್ನಾಟಕದ ರಂಗಭೂಮಿಯ ಮತ್ತು ಕಲೆಯ ಎಲ್ಲಾ ಪ್ರಕಾರಗಳ ಕಲಾವಿದರೇನಿದೀವಿ, ನಾವು ಒಂದು ಕಡೆ ಸೇರಬೇಕು. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ನಿರ್ದಿಗಂತದ್ದು. ಈ ನಿರ್ದಿಗಂತ ರಂಗಭೂಮಿಯ ಅಥವಾ ಈ ನಾಟಕೋತ್ಸವದ ಯಶಸ್ಸು ಅದು ನಿರ್ದಿಗಂತ ಹಮ್ಮಿಕೊಂಡ ಕಾರ್ಯಕ್ರಮದಿಂದಲೇ ಇದರಲ್ಲಿ ಪಾಲ್ಗೊಳ್ತಿರುವ ನಿಮ್ಮೆಲ್ಲರಿಂದ. ಆ ನಿಟ್ಟಿನಲ್ಲಿ ಇದರ ಅವಶ್ಯಕತೆ ಮತ್ತು ಇದರ ಪ್ರಸ್ತುತತೆ ಎಷ್ಟು ಮುಖ್ಯ ಅನ್ನೋದನ್ನ ನನಗೆ ಗರುಡರವರೇ ಎಕ್ಸ್ಪ್ಲೈನ್ ಮಾಡಬೇಕು. ಯಾಕಂದ್ರೆ ಇಡೀ ಕಾರ್ಯಕ್ರಮ ನೀವೇನ್ ನೋಡ್ತಿದೀವಿ, ಇಲ್ಲಿರುವ ಮಾತುಗಳಿರ್ಬೋದು, ಈ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲರೂ ನಾನು ಒಂದು 2 ತಿಂಗಳ ಹಿಂದೆ ಇಲ್ಲಿ ಬಂದಿದ್ದೆ. ನಾವು ಬಂದು ಇಲ್ಲಿಯ ಹಲವಾರು ಜನರಿಗೆ ಕೂತು ಮಾತಾಡಿದ್ವಿ. ಆಮೇಲೆ ಪ್ರಕಾಶ್ ಗೌಡ್ರವರು ತಾವೇ ಖುದ್ದು ನಿರ್ದಿಗಂತಕ್ಕೆ ಬಂದು ಇಡೀ ಕಾರ್ಯಕ್ರಮವನ್ನು ರೂಪಿಸಿದ್ರು ನಮ್ಮ ಕೆ.ವೈ. ನಾರಾಯಣ ಸ್ವಾಮಿ ಅವರ ಜೊತೆ. ಸೊ ಈ ಕಾರ್ಯಕ್ರಮದ ಇದನ್ನು ನೋಡಿದ್ರೆ ನಿಮಗೆ ಯಾವ ಕಡೆ ನಾವು ಹೋಗ್ತಾ ಇದೀವಿ, ಯಾವುದನ್ನ ನಾವು ಸಂಭ್ರಮಿಸ್ತಿದೀವಿ, ಯಾವುದರ ಬಗ್ಗೆ ನಾವು ಒತ್ತು ಕೊಡ್ತಿದೀವಿ ಅಂತ ನಿಮಗೆ ಅರ್ಥ ಆಗುತ್ತೆ. ಪ್ರಕಾಶ್ ರಾಜ್ ಅವರೇ, ನಿಮ್ಮ ಒಂದು ಕಾರ್ಯಕ್ರಮ ಪಟ್ಟಿ ನೋಡ್ತಾ ಇದ್ರಿ, 27ನೇ ತಾರೀಕಿಂದು ಸಾಮಾಜಿಕ ಚಿಂತನೆ ಬಿಟ್ಟು ನಾಟಕ ಇಲ್ಲ ಅನ್ನೋದನ್ನು ತಾವು ನಿರೂಪಿಸಲು ಪ್ರಯತ್ನ ಮಾಡ್ತಾ ಇದ್ದೀರಿ. ನಾಮಿಕನ ಸಾವು ನಾಟಕ, ಪಾರಿಜಾತ ಕೂಡ, ಅಂದ್ರೆ ಪಾರಿಜಾತವನ್ನ ಆಡಿಸ್ತಾ ಇದ್ದೀರಿ. ನೆಲಜಲ ಬದುಕು ಕುರಿತಂತೆ ಕೃಪಕಾರ ಸೇನಾನಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ರಂಗ ಸಂಗೀತದ ಜೊತೆಗೆ ಅಂದ್ರೆ ಒಟ್ಟಾರೆ ಒಂದು ಚಿಂತನೆಗಳು ಕೂಡ ನಮ್ಮ ನಾಟಕದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನ ನಿರೂಪಿಸ್ತಾ ಇದ್ದಾರೆ. ಪ್ರಕಾಶ್ ಅವರೇ, ಏನಿದರ ಮರ್ಮ? ವಿಶೇಷ ರೀತಿಯೊಳಗೆ ಆ ನಾಟಕ ಉತ್ಸವ ಅರ್ಥ ಇದೆಯಲ್ಲ, ನಿರ್ದಿಗಂತ ಉತ್ಸವ ಬಹಳ ವಿಶಾಲವಾದ ವ್ಯಾಪ್ತಿಯನ್ನು ವ್ಯಾಪ್ತಿ ಹೊಂದಿದೆ. ಇದಕ್ಕೊಂದು ಅಕಾಡೆಮಿಕ್ ಆದಂತ ಮತ್ತು ಪ್ರಾಕ್ಟಿಕಲ್ ಆದಂತ, ನಾವು ಓನ್ಲಿ ನಾಟಕ ಮಾಡಿ ಇದನ್ನ ಮಾಡೋದಲ್ಲ, ಒಂದು ಇಂಟರ್ಸ್ಟೆಕ್ಚುವಲ್ ಅನುಸಂಧಾನಗಳು ಆಗಬೇಕು. ಬೇರೆ ಬೇರೆ ಪರ್ಫಾರ್ಮ್ ಆರ್ಟ್ ಜೊತೆಗೆ ನಮ್ಮ ಯುವಕರು ಗೊತ್ತಾಗಬೇಕು, ಅದ್ರ ಜೋಡಿ ಮಾತುಕತೆ ಆಗಬೇಕು, ಅದರಿಂದ ಬೆಳಿಬೇಕು. ಮತ್ತು ಅದರದ್ದು ಎನರ್ಜಿ ಏನಿದೆ ಅಲ್ಲ, ಅದನ್ನ ನಾವು ಸ್ವೀಕಾರ ಮಾಡಿ ನಾವು ಅದನ್ನ ಹೇಗೆ ನಮ್ಮ ಪ್ರಯೋಗಗಳಲ್ಲಿ ಅಳವಡಿಸ್ಕೋತೀವಿ, ಅದನ್ನ ಮುಂದೆ ಹೆಂಗೆ ಬರೆಸ್ತೀವಿ ಅನ್ನೋದು. ಸೊ ಅದು ಎನ್ರಿಚಿಂಗ್ ಅವರ ನಾಲೆಜ್, ನಮ್ಮ ಸೈಕೆ, ಇಂಟೆಲೆಕ್ಚುಯಲ್ ಸೈಕೆ ಇದೆಲ್ಲ, ಅದನ್ನ ಎನ್ರಿಚ್ ಮಾಡ್ಕೊಳ್ಳಿಕ್ಕೆ ನಾವು ಬೇರೆ ಬೇರೆ ಇದರಲ್ಲಿ ಉಪನ್ಯಾಸಗಳನ್ನ ಸೇರಿಸಿದೆ. ಅದ್ರ ಜೊತೆಗೆ ಅದರ ಹಿಂದೆ ನಡೆದಂತ ನಾಟಕಗಳ ಬಗ್ಗೆ ಚರ್ಚೆ ಕೂಡ ಇದೆ. ಅದು ಬಹಳ ವಿಶೇಷ. ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ಪ್ರಯೋಗ, ಅದ್ರ ಬಗ್ಗೆ ಒಂಥರ ಮುಕ್ತವಾದಂತಹ ಒಂದು ಕೊಡುಕೊಳೆ ಬೇಕೇ ಬೇಕು. ಅದಕ್ಕೆ ನಾವು ಚರ್ಚೆಗಳನ್ನ ಅಳವಡಿಸ್ತಾ ಇದೀವಿ. ಮತ್ತು ಉತ್ತರ ಕರ್ನಾಟಕಕ್ಕೆ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿಯ ಪ್ರಕಾರಗಳಿವೆಲ್ಲ, ಪಾರಿಜಾತ ಇರಬಹುದು, ಕವ್ವಾಲಿ ಇರಬಹುದು, ತತ್ವಪದಗಳಿರಬಹುದು, ಇಲ್ಲಿ ಕಾವ್ಯ ಇರಬಹುದು, ಇಲ್ಲಿ ಕೆಲವೊಂದು ಕಥೆಗಳನ್ನು ಓದಲಾಗ್ತದೆ, ಗೊಂಬೆ ಆಟ ಇದೆ. ಸೊ ಅದೆಲ್ಲ ಜೊತೆಗೆ ನಮ್ಮ ಈಗಿನ ಸಮಕಾಲೀನ ರಂಗಭೂಮಿ ಅದರ ಶಕ್ತಿಯನ್ನ ನಾವು ಹೇಗೆ ಹೀರ್ಕೊಂಡು ಅದನ್ನು ತಗೊಂಡು ನಾವು ಬೆಳಿಬೇಕು ಅನ್ನೋದು ಮುಖ್ಯ ಉದ್ದೇಶ ಇದರದು. ಅದಲ್ಲದೆ ಧಾರವಾಡದ ಈ ನಿರ್ದಿಗ ರಂಗೋತ್ಸವ ಏನಿದೆ, ಇದು ಉತ್ತರ ಕರ್ನಾಟಕದ ಪ್ರತಿಭೆಗಳು ತುಂಬಾ ಒತ್ತು ಕೊಟ್ಟಿದೆ. ಅದರಲ್ಲಿ ಯುವಕರಿಗೆ ನೀವು ನೋಡಿದ್ರೆ ಅನಾಮಿಕನ ಸಾವು ಅಂತ. ಸೊ ಮೈಸೂರಿನ ನಿರ್ದಿಗಂತದಲ್ಲಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಒಂದು 10-12 ನಟರನ್ನು ಕರೆಸಿ 1.5 ತಿಂಗಳ ತಾಲೀಮು ಕೊಟ್ಟು, ಅದಾದ ನಂತರ ನಮ್ಮ ಉತ್ತರ ಕರ್ನಾಟಕದ ಶಕೀಲ್ ಅಹಮದ್ ಅವರೊಂದು ನಾಟಕ ಮಾಡಿದ ಇಡೀ 60 ಶೋಗಳನ್ನು ಮುಗಿಸಿದೆ. ಇಡೀ ಉತ್ತರ ಕರ್ನಾಟಕ ಮತ್ತು ಕರ್ನಾಟಕ ಮತ್ತು ಡೆಲ್ಲಿ ಎಲ್ಲ ಕಡೆ ಹೋಗಿ ಬಂತು. ಹಾಗೇನೆ ನೀವು ಇಲ್ಲಿಯ ಅದು ಒಂದು ನಮ್ಮ ಈ ಬಿಜಾಪುರದ ಸ್ಪಿನ್ನಿಂಗ್ ಟ್ರೀ ಥಿಯೇಟರ್ ಗ್ರೂಪ್ನವ್ರು ಮಾಡಿದ್ರು. ಅದಾದ ನಂತರ ನಮ್ಮ ಇಲ್ಲಿಯೇ ನಮ್ಮ ಹಡಪದ್ರವರ ಇದಿದೆಯಲ್ಲ, ಏನದು ನಮ್ಮ ಆಟ ಮಾಟ ಧಾರವಾಡ,
ಗುಡಿಯ ನೋಡಿರ ಒಂದು ಹೊಸ ನಾಟಕವನ್ನು ಕಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಒಂದು ಸ್ಥಳವನ್ನು ಕೊಡ್ತಾರೆ. ಸಹನಾ ಪಿಂಜರ್ ಅವರು ಬಹುತ್ವ ಪ್ರತಿಷ್ಠಾನ ಹೊಸಪೇಟೆಯಿಂದ ಹೂ ಎಂ ಐ ಅಂತ ನಾಟಕ ಮಾಡಿಸ್ತಿದ್ದಾರೆ. ಅಂದ್ರೆ ಹೇಗೆ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನ ಯುವಕರನ್ನ ನಾವು ಒಳಗೊಳ್ತಾ ಇದೀವಿ ಅಂತ. ಯಾಕಂದ್ರೆ ಒಂದು ಉತ್ತರ ಕರ್ನಾಟಕದ ರಂಗಭೂಮಿ ಹತ್ರ ನಾವು ಮಾತಾಡಬೇಕಾದ್ರೆ ಇಲ್ಲಿಯ ಭಾಷೆ, ಇಲ್ಲಿಯ ಕಥೆಗಳು, ಇಲ್ಲಿಯ ಸೊಗಡು, ಇಲ್ಲಿಯ ಪ್ರತಿಭೆ, ಇಲ್ಲಿಯ ಗ್ರಹಿಕೆ ಹೊರಗೆ ಬರಬೇಕು. ಅದಕ್ಕೆ ಒಂದು ವೇದಿಕೆ ಆಗಬೇಕು ಈ ಧಾರವಾಡದ ನಾಟಕೋತ್ಸವ. ಇದರ ಮೇಲೆ ಇನ್ನಷ್ಟು ನಾಟಕೋತ್ಸವಗಳು, ಇನ್ನೊಂದಷ್ಟು ಕೆಲಸಗಳು ಆಗೋದಿದೆ ನಿರ್ದಿಗಂತದ ಮೂಲಕ. ಇದು ನಿರ್ದಿಗಂತ ಮಾಡೋದಲ್ಲ, ನಿರ್ದಿಗಂತ ಇಲ್ಲಿರುವ ಕಲಾವಿದರ ಜೊತೆ, ಇಲ್ಲಿರುವ ಬೇರೆ ಬೇರೆ ತಂಡಗಳ ಜೊತೆ, ಇಲ್ಲಿರುವ ಬೇರೆ ಬೇರೆ ಪ್ರತಿಭೆಗಳ ಜೊತೆ ಮಾಡುವಂತ ಕೆಲಸ. ಇಲ್ಲಿಯವರೇ ಸಾಕಷ್ಟು ಮಾತುಗಳನ್ನ, ಇಲ್ಲಿಯೇ ನಮ್ಮ ಬೇರೆ ಬೇರೆ ಸಬ್ಜೆಕ್ಟ್ ನೋಡಿದ್ರು ಸಮಕಾಲೀನ ಸೃಜನತೆ ಸ್ವರೂಪ ಇರಬಹುದು, ವಿನಯ ಕುಂದರ್ ಮಾತಾಡ್ತಿದ್ದಾರೆ. ಸಮಕಾಲೀನ ರಂಗಭೂಮಿಯ ಕಸುಬುಗಾರಿಕೆ ಹುಡುಕಾಟ ಅಂತ KY ಮಾತಾಡ್ತಾ ಇದ್ದಾರೆ. ವೃತ್ತಿ ರಂಗಭೂಮಿಯ ಸಾತತ್ಯತೆಯ ಪ್ರಶ್ನೆ ಅಂತ ಗರುಡ ಅವರು ಮಾತಾಡ್ತಿದ್ದಾರೆ. ಹೀಗೆ ಬಹಳಷ್ಟು ವಿಷಯಗಳನ್ನು ನಾವು ಚರ್ಚಿಸುತ್ತಿದ್ದೇವೆ. ಹೋರಾಟದ ಹಾದಿಗಳು ಅಂತ ಹೇಳಿ ಮೇಟಿ ಈ ವಿಚಾರಗೋಷ್ಠಿ ಹೇಳಿದೆಯಲ್ಲ, ಇವು ಅಂದ್ರೆ ಹೇಗೆ ನಮ್ಮ ಹವ್ಯಾಸಿ ಕಲಾವಿದರು, ವೃತ್ತಿ ರಂಗಭೂಮಿ ಕಲಾವಿದರಿಗೆ ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ ಚಿಂತನೆಗಳು ಬಹಳ ಹವ್ಯಾಸಿ ರಂಗಭೂಮಿ ಒಳಗ. ಅಂದ್ರೆ ಈ ಜನರಿಗೆ ಏನ್ ಬೇಕಾಗಿದೆ, ಯಾಕಂದ್ರೆ ಮಾನವ ಜೀವನ ಅನ್ನೋದೇ ಶ್ರೇಷ್ಠ ಯಾಕಾಗಿದೆ ಅಂದ್ರೆ ನಮ್ಮ ವಿಚಾರ ಶಕ್ತಿ ನಮಗೆ ಇರೋದ್ರಿಂದ, ನಮ್ಮ ವಿಚಾರಗಳು ನಮ್ಮನ್ನು ಮುನ್ನಡೆಸ ಅನ್ನೋದಕ್ಕೆ. ಅಂದ್ರೆ ಈ ನಾಟಕದಲ್ಲಿ ಕೂಡ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ನಮ್ಮ ರಂಗಾಯಣಗಳು ಇರಬಹುದು, ಆಮೇಲೆ ಅಂದ್ರೆ ಸಾಕಷ್ಟು ಹವ್ಯಾಸಿ ತಂಡಗಳಿರಬಹುದು, ಅವೆಲ್ಲ ಆದಿಕಾಲದಿಂದಲೂ ಆಗ್ತಾನೆ ಇದೆ. ಈ ಮಧ್ಯದಲ್ಲಿ ಒಂದು ಸ್ವಲ್ಪ ಅಸಂತೃಪ್ತಿ ಇದೆ, ಮತ್ತೆ ಶುರುವಾಗಬೇಕು. ಅದಕ್ಕೆ ಮತ್ತೆ ಪ್ರೇಕ್ಷಕರೇ ಬರಬೇಕು. ರಂಗಭೂಮಿಯ ಪ್ರೇಕ್ಷಕರಿಲ್ಲದೆ ರಂಗಭೂಮಿ ಇಲ್ಲ. ಅದಕ್ಕೆ ಈ ಉತ್ಸವಕ್ಕೆ ನಾವು ಕೂಡ ಮಾತಾಡ್ತಿರೋದು ನಿಮ್ಗಳ ಜೊತೆ. ಈ ಮೂಲಕ ನಾನು ಧಾರವಾಡದ ಮತ್ತು ಉತ್ತರ ಕರ್ನಾಟಕದ ಪ್ರೇಕ್ಷಕರನ್ನ ಹೇಳೋದು, ನಾವಿಬ್ರು ಸೇರಿ ಕಟ್ಟಬೇಕಾಗಿತ್ತು ಆರೋಗ್ಯಪೂರ್ಣವಾದ ಒಂದು ಸಮಾಜಕ್ಕೆ. ನಿರ್ದಿಗಂತ ಉತ್ಸವ ಮಾಡ್ತಾ ಇದ್ರಿ ಪ್ರಕಾಶ್ ರಾಜ್ ಅವರೇ, ಬಹಳ ಸಂತೋಷ. ಯಾಕಂದ್ರೆ ನೀವು ನಮ್ಮ ನಾಡು ಕಂಡ, ದೇಶ ಕಂಡ ಅಪ್ರತಿಮ ದಿಗ್ದರ್ಶಕ ನಟ. ನೀವು ಈ ರಂಗಭೂಮಿಯನ್ನ ಯಾಕಂದ್ರೆ ಮಲಗಿಬಿಟ್ಟಿದೆ. ಎಷ್ಟೋ ಉತ್ತರ ಕರ್ನಾಟಕದ ಎಷ್ಟೋ ಜನ ತಂಡಗಳು ನಾಟಕ ಮಾಡಲಾರಂತ ಹೀಗಾಗಿ ಏನಿಗೆ ಬಾಳಪ್ಪ ಅಂತವರು, ಆಮೇಲೆ ಗುಡಿಗೇರಿ ಬಸವರಾಜ್ ಅಂತವರು ದೊಡ್ಡ ದೊಡ್ಡ ನಟರೆಲ್ಲ, ದೊಡ್ಡ ದೊಡ್ಡ ನಿರ್ದೇಶಕರು ಇದ್ದಂತ ಚಿಂದೋಡಿ ಲೀಲಾ ಇರಬಹುದು. ಈಗ ನಾಟಕ ರಂಗಭೂಮಿ ಸೊರಗಿದೆ. ಆದ್ರೆ ಇವತ್ತು ಈ ತರ ನಿರ್ದಿಗಂತ ಉತ್ಸವ ಆಗ್ತಾ ಇದೆಯಲ್ಲ, ಇದು ನಿಜವಾಗಿ ಒಂದು ಪುನರ್ಜೀವನ ಕೊಡೋ ನಿಟ್ಟಿನೊಳಗೆ ಒಂದು ಪ್ರಯತ್ನ. ನಮ್ಮ ಪ್ರಕಾಶ್ ಗೌಡರ್ ಇರಲಿ, ಇಲ್ಲಿ ರಂಗಾಯಣ ಇರಲಿ, ಬೇರೆ ಬೇರೆ ತಂಡಗಳ ಸತತವಾಗಿ ಕೆಲಸ ಮಾಡ್ತಾ ಇದೆ. ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಿಲ್ಲ, ಅಂತ ಹೇಳಕ್ ಆಗಲ್ಲ ಅದನ್ನ. ಯಾಕಂದ್ರೆ ರಂಗಭೂಮಿ ಯಾವತ್ತು ಸಾಯಲ್ಲ, ಅದು ಬದುಕೇ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಿಂತು ನೀರಾಗ್ಬೋದು, ಒಂದು ಇದಾಗ್ಬೋದು, ಬಟ್ ಆ ಒಂದು ಬದುಕು ಯಾವತ್ತೂ ನಿಲ್ಲಲ್ವಲ್ಲ. ಅದ್ರಲ್ಲಿ ಬಹಳ ಅದ್ಭುತವಾದ ಕೆಲಸಗಳು ನಡೀತಾ ಇದೆ. ಅದನ್ನ ಸೇರಿ ಮಾಡೋಣ, ಅಲ್ಲ ಒಟ್ಟಿಗೆ ಮಾಡೋಣ. ಅಂದ್ರೆ ಒಂದು 10 ಕೈ ಸೇರಿದ್ರೆ ಇನ್ನೊಂದಷ್ಟು ಗಟ್ಟಿಯಾಗಿ ಕೆಲಸ ಆಗುತ್ತದೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ತಂಡಗಳು ಅವ್ರವ್ರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲ ಸೇರ್ತಿಲ್ಲ. ನಮ್ಮ ಎದುರಿಗೆ ಮರಾಠಿ ರಂಗಭೂಮಿ ಬಹಳ ಯಶಸ್ವಿಯಾಗಿ ನಡೀತಾ ಇರೋದು ಅದು ನಮ್ಮ ಕಣ್ಣೆದುರಿಗಿದೆ. ಇವತ್ತು ನೋಡಿ, ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಸಿನಿಮಾಗೂ ಕೂಡ ಈಗ OTT ಬಂದಿದೆ, ಆನ್ಲೈನ್ ಸಿನಿಮಾ ನೋಡಬೇಕಾಗಿದೆ. ಅಂದ್ರೆ ಸಿನಿಮಾ ರಂಗ ಕೂಡ ಬಹಳ ಒಂದು ಸ್ಥಿತ್ಯಂತರಗಳನ್ನು ಅನುಭವಿಸ್ತಾ ಇದೆ. ಆ ನಿಟ್ಟಿನೊಳಗೆ ಈ ನಮ್ಮ ರಂಗ ಕಲಾವಿದರು ತಮ್ಮತನವನ್ನ, ತಮ್ಮ ಸೃಜನಶೀಲತೆಯನ್ನು ಮೆರಿಬೇಕು ಅಂತಂದ್ರೆ, ಯಾಕಂದ್ರೆ ನಾಟಕ ಅಂದ್ರೆ ನೇರವಾಗಿ ನೋಡುವಂತಹದ್ದು, ಅದ್ರ ಒಂದು ನೇರವಾಗಿ ಎಲ್ಲಾ ಚರ್ಚೆಗಳನ್ನ ನಾವು ಒಳಪಡಿಸ್ತೇವೆ. ನಾವು ಅಂದ್ರೆ ಚರ್ಚೆ ಮಾಡಬೇಕು. ಅದು ಹೆಂಗಂದ್ರೆ ನಮ್ಮಲ್ಲಿ ಪಂಪ, ರನ್ನ, ಕುಮಾರವ್ಯಾಸ, ವಚನಕಾರರಿಗೆಲ್ಲ ಅವರವರಂತ ಅವರೆಲ್ಲ ನಮ್ಮ ಶಾಂತಕವಿಗೆ ಹೇಳ್ತಾರೆ, ಇವರೆಲ್ಲ ಏನು ದೊಡ್ಡ ದೊಡ್ಡ ಬಂಗಾರ, ವಜ್ರ ಮತ್ತು ಹವಳ ಇದ್ದಂಗ. ನಮ್ಮದೊಂದು ಮಲಿಗೆ ಹೂ ತಟ್ಟಿ ನನ್ನ ಸಾಹಿತ್ಯ ಅಂತ ಶಾಂತಕವಿಗಳು ಹೇಳ್ತಾರೆ ತಮ್ಮ ಕೃತಿ ಬರೆದಾಗ. ಒಂದು ನೆಲೆಗಟ್ಟು ಇದೆ, ಅದರಲ್ಲಿ ಒಂದೊಂದೊಂದು ಸೇರ್ಪಡೆ ಆಗತ್ತ ಹೋಗಿ ಅದ್ರ ವ್ಯಾಪ್ತಿ, ಅದ್ರ ಆರಿಜಿನ್ ನಾವೇನೇ ಅಂತೀವಲ್ಲ ಅದರದ ಇದನ್ನ ವ್ಯಾಪ್ತಿಯನ್ನ ವಿಸ್ತರಣೆ. ನೀವೇ ಮಾತಾಡ್ತಾ ಇದ್ದೀರಿ ವೃತ್ತಿ ರಂಗಭೂಮಿಯ ಸಾತತ್ಯತೆಯ ಪ್ರಶ್ನೆ ಅಂತ. ಆ ಪ್ರಶ್ನೆಗೆ ಉತ್ತರ ಕೊಡಿ ಈಗ. ಸೊ ಅದು ಚರ್ಚೆಯಲ್ಲೇ ಅದು ಹೊಂಡಬೇಕದು. ಈಗ ನಂದೆಲ್ಲ ಐಡಿಯಾ ಇರ್ತದೆ, ಒಂದೇನೋ ಇರ್ತದೆ, ಅದನ್ನ ನಾವು ಹೇಳ್ತಾ ಅದ್ರ ಚರ್ಚೆಯಲ್ಲಿ ಅಂದ್ರೆ ಅದ್ರ ಕಂಟಿನ್ಯೂಟಿ ಬಗ್ಗೆ, ಅದ್ರ ಈ ಹ್ಯಾಂಗ್ ಪರಿಸ್ಥಿತಿ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದನ್ನ ಮತ್ತೆ ಮಾತಾಡಿದ್ರೆ ಚರ್ಚೆಯಲ್ಲಿ ಏನೇನು. ಪ್ರಕಾಶ್ ರಾಯ್ ಅವರೇ, ನೀವು ನೋಡ್ರಿ, ನೀವು ಕನ್ನಡದ ಅತ್ಯಂತ ಮೇರು ನಟರು. ನೀವು ಬೇರೆ ಬೇರೆ ಭಾಷೆಗಳಲ್ಲಿ ನಟರು ಅಂತ ಹೇಳ್ರಿ, ಬೇರೆ ಬೇರೆ ಭಾಷೆಗಳಲ್ಲಿ ತಾವು ಹೆಸರು ಮಾಡಿದಂತವ್ರು. ಆದ್ರೆ ನೀವು ಕನ್ನಡ ರಂಗಭೂಮಿಯನ್ನ, ವಿಶೇಷವಾಗಿ ಉತ್ತರ ಕರ್ನಾಟಕ ರಂಗಭೂಮಿಯನ್ನು ಉಳಿಸ್ಲಿಕ್ಕೆ ನೀವು ಬಂದಿದ್ದೀರಲ್ಲ, ನಾವು ಉಳಿಯಾಕ ಬಂದೇವಿ. ಹೇಗೆ ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕದ ರಂಗಭೂಮಿಯ ಕೊಡುಗೆಯನ್ನು ತಾವು ಹೆಂಗೆ ನೆನೆಸ್ತೀರಿ? ಅಲ್ಲ, ಕರ್ನಾಟಕ ಅಂದ ತಕ್ಷಣ ಉತ್ತರ ಕರ್ನಾಟಕದ ಕೊಡುಗೆ ಇದೆ, ದಕ್ಷಿಣ ಕನ್ನಡದ ಕೊಡುಗೆ ಇದೆ, ಮೈಸೂರಿನ ಕೊಡುಗೆ ಇದೆ, ಬೇರೆ ಬೇರೆ ಸಂಗೀತದ ಲಯಗಳೇ ಅವೆಲ್ಲವೂ ಒಂದು ಕಡೆ ಸೇರಬೇಕು, ಆಲೋಚನಾ ಲಹರಿ ಬೆಳಿಬೇಕು. ಯಾವುದನ್ನು ಉಳಿಸೋಕಲ್ಲ ಅಥವಾ ಬೆಳೆಸೋದಲ್ಲ, ಆ ಪ್ರಕ್ರಿಯೆಯಲ್ಲಿ ನಾವು ಬೆಳೀತಾ ಹೋಗ್ತಿದೀವಿ ಅನ್ನೋದು ಬಹಳ ಮುಖ್ಯ. ಇವತ್ತು ಬಹಳ ಪ್ರಸ್ತುತವಾದಂತ, ಈಗ ನೀವು ಒಂದು ಸಮಾಜದಿಂದ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂದ್ರೆ ಅದು ಸಮಾಜ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಬೆಳೆಸಿದೆ. ಆ ಬೆಳೆಸಿದ ಸಮಾಜಕ್ಕೆ ನಾವು ಮತ್ತೆ ಸೇರ್ಬೇಕು ಬೇಡ, ಅದು ಅಲ್ವೇ? ಮತ್ತೆ ಬೇರೆ ಬೇರೆ ಭಾಷೆಗಳಿಗೆ ಹೋದ್ರು ಒಂದು ಮರ ಎಷ್ಟೇ ದೊಡ್ಡದಾಗಿ ಬೆಳೆದು ಕೊಂಬೆಗಳು ಚಾಚಿದ್ರು ಆ ಕೊಂಬೆ ಮೂಲೆಯಲ್ಲಿರುವ ಹೂ ಅರಳೋದು ಬೇರ್ನಿಂದ ತಾನೆ. ಖಂಡಿತ. ಅದು ನಮ್ಮ ರಂಗಭೂಮಿ, ಅದು ಕನ್ನಡ, ಅದು ನಮ್ಮ ನೆಲ.
ಅಲ್ಲಿ ಬಂದು ಮತ್ತೆ ನಾವು ಕೆಲಸ ಮಾಡೋದು, ಮತ್ತೆ ಇಲ್ಲಿಂದ ಪಡೆದದ್ದನ್ನ ತಿರುಗಿ ಕೊಡ್ತಾ, ನಾನು ಪಡೆದದ್ದು ಶ್ರೀಮಂತಿಕೆ ಅಲ್ಲ, ಅದು ಈ ನೆಲದ ಶ್ರೀಮಂತಿಕೆ. ಇನ್ನೊಂದಷ್ಟು ದಿಗಂತಗಳನ್ನ ಮುಂದಿನ ತಲೆಮಾರಿಗೆ ಕೊಡಕ್ ಸಾಧ್ಯ ಆದ್ರೆ ನಾವೆಲ್ಲರೂ ಸೇರಿ, ಪ್ರಕಾಶ್ ಗೌಡರಾಗಿರ್ಬೋದು, ನಾವಾಗಿರ್ಬೋದು, ನೀವಾಗಿ, ನಮ್ಮೆಲ್ಲರೂ ಪ್ರಯತ್ನ ಅದೇ ತಾನೆ. ಈ ಆಕಾಶವಾಣಿಯ ಮೂಲಕ ಕೂಡ ಪ್ರೇಕ್ಷಕರ ಜೊತೆ ಮಾತಾಡ್ತಿರೋದು ನಮ್ಮೆಲ್ಲರೂ ಪ್ರಯತ್ನವೂ ಅದೇ. ಇದೊಂದು ನಿರಂತರವಾದ ಒಂದು ಕೃಷಿ ಆಗಬೇಕು, ನಿರಂತರವಾದ ಕೆಲಸ ಆಗಬೇಕು. ಮಧ್ಯದಲ್ಲಿ ಒಂದು ಸ್ವಲ್ಪ ಚೈತನ್ಯ ಕಮ್ಮಿ ಇದ್ರೆ ಅದ್ರ ಚೈತನ್ಯವನ್ನ ಇಲ್ಲ ನಾವಿದ್ದೇವೆ ಅಂತ, ಅದು ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಅದು ಪ್ರೇಕ್ಷಕರಿಂದ ನಮ್ದು ಎರಡು ಕೈ ಸೇರಿದ್ರೆ ಚಪ್ಪಾಳೆ. ನಮ್ಮ ಎಲ್ಲರ ಜವಾಬ್ದಾರಿ ಆಗ್ತಾ ಹೋಗುತ್ತೆ. ಅದು ನಮ್ಮ ವೈಯಕ್ತಿಕವಾದ ಕೊಡುಗೆಯೋ ವೈಯಕ್ತಿಕವಾದ ಬೆಳವಣಿಗೆಗಿಂತ ಸಮಾಜದ ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಮುಖ್ಯ. ಅದು ಕನ್ನಡದೊಳಗೆ ಭಾವಿಸಿದ ಜನಪದ ಅಂತೀವಿ. ಜನಪದ ರಂಗಭೂಮಿ ಕೂಡ ಸಾಕಷ್ಟು ತನ್ನ ಕೊಡುಗೆ ನೀಡಿದೆ. ದಕ್ಷಿಣ ಕನ್ನಡ ಅಂದ್ಕೊಳ್ಳಿ ನೆನಪಾಗೋದು ಶಿವರಾಮ್ ಕಾರಂತ್ ಅವರು. ಆಮೇಲೆ ಮುಖ್ಯವಾಗಿ ಬಹಳ ಕೊಡುಗೆ ಇದೆ. ಅದಕ್ಕೆ ನಾವು ಸ್ವಲ್ಪ ಜನಪದದ ಇವನ್ನೆಲ್ಲ ಪ್ರಕಾರಗಳನ್ನ ಇದನ್ನ ಮಾಡ್ಕೊಂಡಿದ್ದೇವೆ ನಾವು. ಶಿವರಾಮ್ ಕಾರಂತ್ ಅವರು ಯಕ್ಷಗಾನಕ್ಕೆ ಒಂದು ಪುನರ್ಜನ್ಮ ಕೊಟ್ಟಂತವರು, ಶಂಭು ಹೆಗಡೆ, ಕೆರೆಮನೆ ಅಂತವ್ರಿಗೆಲ್ಲ ಒಂದು ಸ್ಫೂರ್ತಿಯಾಗಿ ನೆಲೆ ನಿಂತವರು. ಇವತ್ತು ಜನಪದ ರಂಗಭೂಮಿ ಇಷ್ಟು ಪ್ರಬಲವಾಗಿ ಬೆಳೀತು. ಅದರ ಮೂಲಕನೇ ಅದೊಂದು ಪ್ರೋತ್ಸಾಹದಿಂದನೇ ನಾಟಕ ಕೂಡ ಇನ್ನಿಲ್ಲದಂತೆ ಬೆಳೀತು. ತಾವು ಈ ಒಂದು ವಿಶೇಷ ಕಾರ್ಯಕ್ರಮ ಹಾಕೊಳ್ಳೋದು ಬಹಳ ಸಂತೋಷ ಆಗಿದೆ. ಹೇಗೆ ಜನಪದ ಕಲಾವಿದರ ಕಾರ್ಯಕ್ರಮ ಕೂಡ ಹಾಕೊಂಡಿದ್ದೀರಿ, ಏನು ಹೇಗೆ? ಜನಪದ ಅಂದ್ರೆ ನಮ್ಮ ಸ್ಟ್ರೆಂತ್ ಅಂತೀವಲ್ಲ ಜನಪದ ಕಲೆಯಲ್ಲಿದೆ. ಅದು ಅಂದ್ರೆ ಜನರ ಮಧ್ಯದಲ್ಲಿ, ಅಂದ್ರೆ ಯಾವುದು ಲ್ಯಾವಿಶ್ ಅಂತೀವಲ್ಲ ನಾವು, ಬಹಳ ಎಂಬಲಿಷ್ಮೆಂಟ್ ಮಾಡಿ ಇದೆಲ್ಲ ಒಂದು ತಬಲಾ, ಹಾರ್ಮೋನಿಯಂ ಮತ್ತು ತಮ್ಮ ಸ್ವಂತದ ಗಾಯಕ ಅವನು ಇಟ್ಕೊಂಡಂತ ಅವೆಲ್ಲ ಜನಪದ ಕಲೆಗಳು. ಅದರ ಅಷ್ಟು ಮಿನಿಮಮ್ ಇದರಲ್ಲಿ ಮ್ಯಾಕ್ಸಿಮಮ್ ಇಫೆಕ್ಟ್ ಕೊಡ್ತಾವೆ ಅವು. ಮತ್ತು ಜನಮಾನಸದಿಂದ ಮೊದಲಿಂದ ಬೆಳ್ಕೊಂಡು ಬಂದಂತ ಅವು ಕಲೆಗಳು. ಅದು ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ತುಂಬಾ ಇವೆ. ದಕ್ಷಿಣ ಕರ್ನಾಟಕದಲ್ಲಿ ಒಂದಿಷ್ಟು ಪ್ರಕಾರಗಳಿದ್ರೆ, ಮಂಟೇಸ್ವಾಮಿ ಅಂತ ಕರೆತಗಳಿದ್ರೆ, ನಮ್ಮಲ್ಲಿ ಸಣ್ಣಾಟಗಳು ತುಂಬಾ ಇವೆ. ಸಣ್ಣಾಟಗಳು, ದೊಡ್ಡಾಟ ಇದೆ. ಸಣ್ಣಾಟದಲ್ಲಂತೂ ಎಷ್ಟೋ ಪ್ರಕಾರಗಳಿವೆ. ತತ್ವಪದಕಾರರು ತುಂಬಾ ಇದ್ದಾರೆ. ಅವೆಲ್ಲ ಇರೋದ್ರಿಂದ ಅವನು ಸ್ವಲ್ಪ ನಮ್ಮ ಇದರಲ್ಲಿ ಅದರ ಬಗ್ಗೆ, ಆ ಕಲೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ಆ ಕಲೆಯನ್ನ, ಯಾಕಂದ್ರೆ ಅದನ್ನೇ ನಾವು ಮಕ್ಕಿಕಾಬಕ್ಕಿ ಇದನ್ನ ಮಾಡಕ್ ಬರಲ್ಲ. ಆ ಕಲೆಯನ್ನ ಅರ್ಥ ಮಾಡ್ಕೊಂಡು ಅದರದ್ದು ಸತ್ವ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಇದರಲ್ಲಿ ಹಾಕೊಂಡಿವಿ. ಒಂದು ಮಾತನ್ನ ಹೇಳಿದ್ರೆ ನೋಡಿ, ನಾವು ಎವಲ್ಯೂಷನ್, ವಿಕಾಸ ಅಂತ ಹೇಳ್ತೀವಿ. ಜನಪದ ಕಲೆಗಳಿರ್ಬೋದು, ಈ ತತ್ವಕಲೆಗಳಿರ್ಬೋದು, ಸೂಫಿ ಸಂಗೀತ ಇರ್ಬೋದು, ಇಲ್ಲಿಯ ವೃತ್ತಿ ನಾಟಕ ರಂಗಭೂಮಿ ಇರ್ಬೋದು, ಹಳೆ ತಲೆಮಾರಿರ್ಬೋದು, ಇವ್ರ ಇತಿಹಾಸ ಅಂತ ಹೇಳಕ್ಕಾಗಲ್ಲ. ಅವರ ಪ್ರಸ್ತುತತೆ ಇವತ್ತಿದೆ. ಒಂದೇ ಒಂದು ಮಾತನ್ನ ಹೇಳಬೇಕು ಅಂದ್ರೆ, ನಿಮಗೆ ಇತಿಹಾಸ ಅರ್ಥ ಆಗದಿದ್ರೆ ಇವತ್ತು ಅರ್ಥ ಆಗಲ್ಲ. ನಿಮಗೆ ಇವತ್ತು ಅರ್ಥ ಆಗದಿದ್ರೆ ಭವಿಷ್ಯವನ್ನು ನೀವು ರೂಪಿಸಕ್ಕಾಗಲ್ಲ. ಖಂಡಿತ. ಹೀಗಾಗಿ ಅದು ಒಂದು ನದಿ. ಸೊ ಇವತ್ತು ನಾವೇನೋ ಒಂದು ಹೊಸ ತರದ ನಾಟಕಗಳು ಮಾಡ್ತಿದೀವಿ, ನಾವು ಯೋಚನೆ ಮಾಡ್ತಿದೀವಲ್ಲ, ನಾವು ಅದನ್ನ ಗುರುತಿಸೋದು, ಅದರಿಂದ ಕಲಿಯೋದು, ಆ ದಾರಿಯನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಹೀಗಾಗಿ ನಾವು ಅದನ್ನ ಸಂಭ್ರಮಿಸುವ, ಅದರ ವೈಶಿಷ್ಟ್ಯತೆಯನ್ನು ಸಂಭ್ರಮಿಸುವ, ಅದನ್ನು ಗೌರವಿಸುವ ಒಂದು ಮನಸ್ಥಿತಿಯನ್ನು ಬೆಳೆಸಿಕೊಂಡೆ ಇವತ್ತು ಹೊಸದನ್ನೇನು ಹುಡುಕ್ತಾ ಹೋಗ್ತಾ ಇದೀವಿ. ಇವೆರಡರ ಸಮ್ಮಿಲನದಲ್ಲಿ ಆಸ್ ಎ ರಿಸಲ್ಟ್ ಆಫ್ ಇಟ್ ಮುಂದಿನ ನಡೀತಾ ಹೋಗ್ಬೇಕು. ಹೊಸದಾಗೇನು ಹುಟ್ಟೋದಲ್ಲ, ಅದರ ಒಂದು ನಿರಂತರತೆ ಇದೆಯಲ್ಲ, ನದಿಯ ಒಂದು ಗುಣ ಇದೆಯಲ್ಲ, ಇದೆಲ್ಲ ಅವೆಲ್ಲವೂ ಆಯಾ ಕಾಲಕ್ಕೆ ಪ್ರಸ್ತುತವಾಗುತ್ತಾ, ಆ ಕಾಲದ ಪ್ರಸ್ತುತ ಮುಂದಿನ ಕಾಲಕ್ಕೆ ಅದು ಪ್ರಸ್ತುತ ಆಗ್ತಾ ಹೋಯ್ತು, ಒಂದೊಂದು ಬೆಳೆಸ್ತಾ ಹೋಯ್ತು. ಸೊ ಅದು ಬಹಳ ಮುಖ್ಯ. ನಾವು ಅದನ್ನ ಅದಕ್ಕೆ ಗರುಡ್ರು ನಾವೆಲ್ಲ ಕುತ್ಕೊಂಡು ಮಾತಾಡ್ತಿದ್ದಾಗ ನಾವೇನ್ ಮಾಡಬೇಕು ಉತ್ತರ ಕನ್ನಡದಲ್ಲಿ ಅವರು ಅದನ್ನ ಹೇಳಿದ್ದು, ಇಲ್ಲಿ ತಂಡದವರು ಹೇಳಿದ್ದು, ಇಲ್ಲ ನಾವು ನಮ್ಮ ಜನಪದ ಕಲೆಗಳ ಬಗ್ಗೆ ಒಂದಷ್ಟು ಮಾತಾಡಬೇಕು, ಅಲ್ಲಿಯ ಕಲಾವಿದರನ್ನ ಕರೆಸಬೇಕು, ಅವರ ಇದನ್ನು ನೋಡಬೇಕು, ಅದರ ಬಗ್ಗೆ ನಾವು ಒಂದಷ್ಟು ಮಾತಾಡಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು. ನಾವು ಅದರ ಮೂಲಕ ಮುಂದೆ ಹೋಗ್ಬೇಕು ಅಂತ. ಸೊ ಹಳೆಯದನ್ನ ಗೌರವಿಸುತ್ತಾ, ಅದನ್ನ ಅರ್ಥ ಮಾಡ್ಕೊಳ್ತಾ, ಇವತ್ತಿನ ಪರಿಸ್ಥಿತಿನ ನಾವು ಏನ್ ಮಾಡ್ತಿದೀವಿ ಅನ್ನೋದನ್ನ ನಾವು ವಿಶ್ಲೇಷಿಸ್ತಾ, ಮುಂದಿನ ದಾರಿ ಏನು ಅನ್ನೋದನ್ನ ಕಂಡುಕೊಳ್ಳೋದು ಒಂದು ಈ ನಿರ್ದಿಗಂತ ಉತ್ಸವದ ಒಂದು ಬಹಳ ಮುಖ್ಯವಾದ. ನಿರ್ದಿಗಂತ ಉತ್ಸವದ ಮೂಲಕ ನೀವು ಗರುಡ್ರ ಜೊತೆಗೆ ಮತ್ತೊಮ್ಮೆ ನಿಮ್ಮನ್ನು ನೀವು ಕಂಡುಕೊಳ್ಳಿ ಹೊರಟಿದ್ದೀರಾ. ಯಾಕಂದ್ರೆ ಇದು ವರ್ಕ್ಶಾಪ್ ಥರನೇ. ಗರುಡ್ರು ಒಬ್ಬರ ಜೊತೆ ಅಲ್ಲ, ಕಲಾವಿದರು, ಎಲ್ಲ ಧಾರವಾಡದ ಕಲಾವಿದರು ಎಲ್ಲರೂ ಇದ್ದಾರೆ. ಅಫ್ಕೋರ್ಸ್ ಇಡೀ ಕರ್ನಾಟಕದ ಕಲಾವಿದರು ಎಲ್ಲರೂ ಇದ್ದಾರೆ, ಥಿಯೇಟರ್ ಕಲಾವಿದರು. ಇದೊಂದು ವರ್ಕ್ಶಾಪ್ ಥರನೇ ಇದೆ ಅಂತ ನಮ್ಮ ಅಲ್ಲ. ನಿಮಗೆ ಇದರಲ್ಲಿ ಇನ್ನೂ ಪ್ರೇಕ್ಷಕರಿಗೆ ಹಿಂದಿನ ನಾಟಕದ ಚರ್ಚೆಗಳನ್ನು ಕೂಡ ಹೇಳಬೇಕಾಗಿರೋದು, ಹತ್ರ ಒಂದು 80 ಜನ ಡೆಲಿಗೇಟ್ಸ್ ಗಳನ್ನ ಕರೆಸ್ತಾ ಇದೀವಿ. ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ, ರಂಗದಂಡಗಳಿಂದ ಒಂದು 2-3 ಜನ ಹತ್ರ ಬಂದು ಅವರಿಗೆ 4 ದಿನಗಳ ಊಟ ವಸತಿಯನ್ನ ಅರೇಂಜ್ ಮಾಡಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಪ್ರತಿದಿನದ ಸಂವಾದದಲ್ಲಿ ಅಂತ. ಇಲ್ಲಿ ಹಿರಿಯ ಸಾಹಿತಿಗಳನ್ನು ಕರೆದಿದ್ವಿ, ಎಲ್ಲ ಬೇರೆ ಬೇರೆ ದೊಡ್ಡ ಸಾಹಿತಿಗಳು, ಅವರೆಲ್ಲ ಎಲ್ಲರಿಗೂ ಒಂದು ಇದು ಹೋಗಿದೆ, ಎಲ್ಲ ಬರ್ತಾರೆ, ಚರ್ಚೆ ಪಾಲ್ಗೊಳ್ತಾರೆ. ಮೇರು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ತಮಗೆ ಸಹಕಾರ ನೀಡ್ತಾ ಇದ್ದಾರೆ ಪ್ರಕಾಶ್ ರಾಜ್. ಧಾರವಾಡದ ಉತ್ತರ ಕನ್ನಡದ ರಂಗಭೂಮಿಯವರು ನಮಗೆ ನಾವೇ ಸಹಕಾರ. ಬಹಳ ಅತ್ಯುತ್ತಮ, ಬಹಳ ಶ್ರೀಮಂತ ಅದೀವಿ ನಾವೆಲ್ಲರೂ ವಿಷಯದಲ್ಲಿ. ಅತ್ಯುತ್ತಮವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಯಾಕಂದ್ರೆ ಒಂದು ಸೃಜನಶೀಲತೆ ಬೀರುವಂತಹ ನಾಟಕ ರಂಗಭೂಮಿ ಮತ್ತೆ ತನ್ನ ಮರುಹುಟ್ಟನ್ನು ಪಡೆಯಬೇಕಾಗಿದೆ. ಆ ನಿಟ್ಟಿನೊಳಗೆ ಈ ತರ ಪ್ರಯತ್ನಗಳು ಬಹಳ
ಸ್ವಾಗತಾರ್ಹವಾಗಿರುವಂತವು ಮತ್ತು ವಿಶೇಷವಾಗಿ ಚಿಂತನೆ ಮಾಡುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ತಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀರಿ ಮತ್ತು ಉಪನ್ಯಾಸಕರಿಂದ ಉಪನ್ಯಾಸ ಮಾಡಿಸ್ತಾ ಇದ್ದೀರಿ. ಜನಪದ ಕಲಾವಿದರನ್ನು ಕರೆದು ಅವ್ರಿಗೂ ಕೂಡ ಅವಕಾಶ 8 ನಾಟಕ ಅಂದ್ರೆ ದಿನ 2 ನಾಟಕ ಇದೆ. ಮಧ್ಯಾಹ್ನ 12ರಿಂದ 1:30, ಆಮೇಲೆ ಸಾಯಂಕಾಲ ಮತ್ತೊಂದು ಡೆಮಾನ್ಸ್ಟ್ರೇಷನ್ಗಳು, ಮತ್ತೆ ಸಂಜೆಗೆ ಒಂದು ನಾಟಕ. ಸಮೃದ್ಧಿಯಾಗಿಂತ 22ರಿಂದ 25ರವರೆಗೆ ಒಂದು ನಾಟಕದ ಹಬ್ಬ ಅಂತಾನೆ ಹೇಳ್ಬೋದು. ಅದೇ ನಾನು ಪ್ರೇಕ್ಷಕರಲ್ಲಿ ವಿನಂತಿ ಮಾಡೋದು, ಧಾರವಾಡದವ್ರನ್ನ ಮತ್ತು ಉತ್ತರ ಕರ್ನಾಟಕದವ್ರನ್ನ ಒಂದು 4 ದಿನಗಳ ನಮ್ಮ ಕಲೆಯ, ನಮ್ಮ ಸಂಸ್ಕೃತಿಯ, ನಮ್ಮ ಗ್ರಹಿಕೆಯ, ನಮ್ಮ ಪ್ರಯತ್ನಗಳ, ನಮ್ಮ ಕಲಾವಿದರ ಸಂಭ್ರಮ ಇದು. ಇಲ್ಲಿ ನಾಟಕಗಳಿವೆ, ಚರ್ಚೆಗಳಿವೆ, ಜನಪದ ಪರ್ಫಾರ್ಮೆನ್ಸ್ಗಳಿವೆ, ಹಾಡುಗಳಿವೆ. ಬನ್ನಿ, ಸಂಗೀತ ಇದೆ, ಸಂಗೀತ ಕಾರ್ಯಕ್ರಮ ಇದೆ, ಬೇರೆ ಟೈಪಿನ ಸಂಗೀತ ಕಾರ್ಯಕ್ರಮ. 22ರಿಂದ 25ರವರೆಗೆ 4 ದಿನ. ಯಾಕಂದ್ರೆ ಇದು ಪ್ರತಿ ವರ್ಷ ಮುಂದುವರಿಯುವಂತಹ ಉತ್ಸವ ಇದು. ಈ ಉತ್ಸವದ ಯಶಸ್ಸಿನಿಂದಾಗಿ ಮುಂದಿನ 1 ವರ್ಷದಲ್ಲಿ ಬೇರೆ ಬೇರೆ ಏನು ಕೆಲಸ ಮಾಡಬೇಕು, ಇನ್ನೊಂದಷ್ಟು ತಂಡಗಳಿಂದ ಹೊಸ ನಾಟಕಗಳನ್ನ ಮಾಡಿಸಬೇಕು ಅನ್ನೋ ದೊಡ್ಡ ಕನಸನ್ನ ನಿರ್ದಿಗಂತ ಮತ್ತು ಉತ್ತರ ಕರ್ನಾಟಕದ ಎಲ್ಲಾ ಆಪ್ತರು ಅನ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬನ್ನಿ, ನೋಡಿ, ಆನಂದಿಸಿ, ಪ್ರೋತ್ಸಾಹಿಸಿ. ಬಹಳ ಸಂತೋಷ. ಉತ್ತರ ಕರ್ನಾಟಕದ ರಾಜಧಾನಿ ನಮ್ಮ ಧಾರವಾಡ. ಇಲ್ಲಿ ಸೃಜನಾ ರಂಗಮಂದಿರದಲ್ಲಿ ಆಗ್ತಾ ಇರುವಂತಹ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ. ವಿಶೇಷವಾಗಿ ಪ್ರಕಾಶ್ ರಾಜ್ ಬಂದಿದ್ದಾರೆ. ಬನ್ನಿ, 4 ದಿನ ಇಲ್ಲೇ ಇರ್ತೇನೆ, ನಿಮ್ ಜೊತೆ ಇರ್ತೇನೆ. ಮಾತಾಡೋಣ, ಚರ್ಚಿಸೋಣ, ಸಂಭ್ರಮಿಸೋಣ, ಖುಷಿಯಾಗಿರೋಣ. ಹೃತ್ಪೂರ್ವಕ ಅಭಿನಂದನೆಗಳು. ಯಶಸ್ಸಾಗ್ಲಿ. ಈ ಒಂದು ಉತ್ಸವ ನಿರ್ದಿಗಂತ ಉತ್ಸವ ಅಂತ ಹೇಳಿದಿರಿ, ದಿಗಂತವನ್ನು ಮುಟ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ನಮಸ್ಕಾರ ಪ್ರಕಾಶ್ ಗರುಡರೇ, ಪ್ರಕಾಶ್ ರಾಜ್ ಅವರೇ, ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಧನ್ಯವಾದಗಳು. ಧನ್ಯವಾದ. ಇದುವರೆಗೆ ಇದೇ 22ರಿಂದ 25ರವರೆಗೂ ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ನಡೆಯಲಿರುವ ನಿರ್ದಿಗಂತ ಉತ್ಸವ 2025 ಈ ಕುರಿತು ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ್ದವರು ನಟ, ನಿರ್ದೇಶಕ ಪ್ರಕಾಶ್ ರಾಜ್ ಹಾಗೂ ಪ್ರಕಾಶ್ ಗರುಡ ಅವರು. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಕೇಳುಗರೆ, ಇಷ್ಟೊತ್ತು ನಿರ್ದಿಗಂತ ಉತ್ಸವ 2025 ಈ ಕುರಿತು ಪ್ರಕಾಶ್ ರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಈ ನಿರ್ದಿಗಂತ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮಗಳ ವಿವರಣೆ. ಫೆಬ್ರವರಿ 22ರಂದು ಮಧ್ಯಾಹ್ನ 12 ಗಂಟೆಗೆ ನಾಟಕ ಅನಾಮಿಕನ ಸಾವು, ಅಥೋಲ್ ಪುಗಾಡ್ ಅವರ ಸಿಜ್ವಿ ಬನ್ಸಿ ಇಸ್ ಡೆಡ್ ನಾಟಕ ಆಧಾರಿತ. ನಿರ್ದೇಶನ ಶಕೀಲ್ ಅಹಮದ್. ತಂಡ ಸ್ಪಿನ್ನಿಂಗ್ ಟ್ರೀ ಥಿಯೇಟರ್ ಬಿಜಾಪುರ. ಮಧ್ಯಾಹ್ನ 3 ಗಂಟೆಗೆ ಶ್ರೀಕೃಷ್ಣ ಪಾರಿಜಾತ, ಶ್ರೀ ಮಂಜುನಾಥ ಶ್ರೀಕೃಷ್ಣ ಪಾರಿಜಾತ ಬಯಲಾಟ ಸಂಘ ದಾದನಟ್ಟಿ. 4 ಗಂಟೆಗೆ ನೆಲ ಜಲ ಬದುಕು, ಕೃಪಾಕರ ಸೇನಾನಿ ಅವರಿಂದ. ಸಂಜೆ 5:30 ಧಾರವಾಡದ ರಾಘವ್ ಕಮ್ಮಾರ್ ಮತ್ತು ತಂಡದವರಿಂದ ರಂಗಸಂಗೀತ. ಸಂಜೆ 7 ಗಂಟೆಗೆ ನಾಟಕ ಮೈ ಮನಗಳ ಸುಳಿಯಲ್ಲಿ. ನಿರ್ದೇಶನ ಅಮಿತ್ ರೆಡ್ಡಿ. ತಂಡ ನಿರ್ದಿಗಂತ. ಇನ್ನು ಫೆಬ್ರವರಿ 23ರಂದು ಮುಂಜಾನೆ 10:30 ಸಮಕಾಲೀನ ರಂಗಭೂಮಿ ಕಸುಬುಗಾರಿಕೆ ಹುಡುಕಾಟ, ಕೆವೈ ನಾರಾಯಣಸ್ವಾಮಿ ಅವರಿಂದ. ಮಧ್ಯಾಹ್ನ 12 ಗಂಟೆಗೆ ನಾಟಕ ರಸೀದಿ ಟಿಕೆಟ್. ನಿರ್ದೇಶನ ಡಾ ಸವಿತಾ ರಾಣಿ. ತಂಡ ನಿರ್ದಿಗಂತ. ಮಧ್ಯಾಹ್ನ 3 ಗಂಟೆಗೆ ಕಥಾ ಕಾವ್ಯ ಕಾರಣ, ಆರಿಫ್ ರಾಜ್, ಚಿದಾನಂದ ಸಾಲಿ, ಅನಸೂಯ ಕಾಂಬ್ಳಿ, ಟಿಎಸ್ ಗೊರವರ್ ಅವರಿಂದ. 4 ಗಂಟೆಗೆ ಸಮಕಾಲೀನ ಸೃಜನಶೀಲತೆಯ ಸ್ವರೂಪ, ವಿನಯ ವಕ್ಕುಂದ್ ಅವರಿಂದ. ಸಂಜೆ 5:30 ಕವ್ವಾಲಿ, ಕಲ್ಯಾಣ ಕರ್ನಾಟಕ ಸೂಫಿಯಾನ ಗ್ರೂಪ್, ಕಲಬುರ್ಗಿ. 7 ಗಂಟೆಗೆ ನಾಟಕ ತಿಂಡಿಗೆ ಬಂದ ತುಂಡೆರಾಯ. ನಿರ್ದೇಶನ ಶಕೀಲ್ ಅಹಮದ್. ತಂಡ ನಿರ್ದಿಗಂತ. ಇನ್ನು ಫೆಬ್ರವರಿ 24ರಂದು 10:30 ವೃತ್ತಿ ರಂಗಭೂಮಿಯ ಸಾತತ್ಯೆಯ ಪ್ರಶ್ನೆ, ಪ್ರಕಾಶ್ ಗರುಡ ಅವರಿಂದ. 12 ಗಂಟೆಗೆ ನಾಟಕ ಹೂ ಎಂ ಐ. ನಿರ್ದೇಶನ ಸಹನಾ ಪಿಂಜರ್. ತಂಡ ಬಹುತ್ವ ಪ್ರತಿಷ್ಠಾನ ಹೊಸಪೇಟೆ. ಮಧ್ಯಾಹ್ನ 3 ಗಂಟೆಗೆ ಅದ್ಭುತ ರಾಮಾಯಣ ತೊಗಲು ಗೊಂಬೆಯಾಟ. ನಿರ್ದೇಶನ ರಜನಿ ಗರುಡ. ತಂಡ ಗೊಂಬೆಮನೆ ಧಾರವಾಡ. 4 ಗಂಟೆಗೆ ತತ್ವಪದ ಅಂತರಂಗ, ರಹಮತ್ ತೆರೀಕೆರೆ ಅವರಿಂದ. ಸಂಜೆ 5:30 ಸಮತೆಯ ಹಾಡುಗಳು. ನಿರ್ದಿಗಂತ. 7 ಗಂಟೆಗೆ ನಾಟಕ ಮತ್ತಾಯ. ನಿರ್ದೇಶನ ಅರುಣ್ ಲಾಲ್. ತಂಡ ಅಸ್ತಿತ್ವ ಮಂಗಳೂರು. ನಿರ್ದಿಗಂತ ಉತ್ಸವದ ಕೊನೆಯ ದಿನ ಅಂದ್ರೆ ಫೆಬ್ರವರಿ 25ರಂದು ಮುಂಜಾನೆ 10:30 ಜನಪದ ರಂಗ ಪ್ರದರ್ಶನ ಮತ್ತು ಸ್ಥಿತ್ಯಂತರಗಳು, ವಿಕ್ರಮ್ ವಿಸಾಜಿ ಅವರಿಂದ. ಮಧ್ಯಾಹ್ನ 12 ಗಂಟೆಗೆ ನಾಟಕ ಎ ಫ್ರೆಂಡ್ ಬಿಯಾಂಡ್ ದಿ ಫೈನ್ಸ್. ನಿರ್ದೇಶನ ಶ್ರವಣ ಹೆಗ್ಗೋಡು. ತಂಡ ಕಲಾಭಿ ಮಂಗಳೂರು.
ಮಧ್ಯಾಹ್ನ 3 ಗಂಟೆಗೆ ಚೌಡಕಿ ಪದ ಶ್ರೀ ಗುರುಪ್ರಸಾದ್ ಜನಪದ ತಂಡ ಸಿದ್ದಾಪುರ. 4 ಗಂಟೆಗೆ ಜನ ಚಳುವಳಿ ಹೋರಾಟದ ಹಾದಿಗಳು ಮೇಟಿ ಮಲ್ಲಿಕಾರ್ಜುನ್ ಅವರಿಂದ. ಸಂಜೆ 5:30 ನಾವು ಬ್ಯಾಂಡ್ ಮೈಸೂರು. 7 ಗಂಟೆಗೆ ನಾಟಕ ಗುಡಿಯ ನೋಡಿರಣ್ಣ. ನಿರ್ದೇಶನ ಮಹದೇವ್ ಹಡಪದ್. ತಂಡ ಆಟಮಾಟ ಧಾರವಾಡ. ಇವಿಷ್ಟು ನಿರ್ದಿಗಂತ ಉತ್ಸವ 2025ರ ಕಾರ್ಯಕ್ರಮ ವಿವರಣೆ. ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್.